ವೆರಿ ಗುಡ್ ಮಾರ್ನಿಂಗ್. ಚೆನ್ನೈಯಲ್ಲಿ 2ನೇ ದಿನ ಮಾರ್ನಿಂಗ್. ಇವಾಗ 5:45 ಆಗ್ತಾಯಿದೆ, 5:45. ಇವತ್ತು ಸನ್ರೈಸ್ ನೋಡೋಣ ಅಂತ ಇನ್ನೊಂದು ಬೀಚ್ಗೆ ಹೋಗ್ತಾಯಿದ್ದೀರಿ, ಬೆಸಂತ್ ಬೀಚ್ ಅಂತ. ನಿನ್ನೆ ಮೆರೀನಾ ನೋಡಾಯಿತು, ಇವತ್ತು ಬೆಸಂತ್ ಬೀಚ್ ಹೋಗಿ ನೋಡ್ಕೊಂಬರೋಣ ಮಾರ್ನಿಂಗು ಹೆಂಗಿರುತ್ತಂತ. ಬಟ್ ಮಾರ್ನಿಂಗ್ ವೈಬೇ ನಿನ್ನೆ ತುಂಬ ಚೆನ್ನಾಗಿತ್ತು ಮೆರೀನಾದಲ್ಲಿ. ನಮ್ಗೆ ಏನಂದರೆ ನಮ್ಮ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ಎಷ್ಟು ದುಡ್ಡು ಕೊಟ್ಟರು ಆ ಥರ ಫೀಲ್ ಸಿಗೋಲ್ಲ, ಅಷ್ಟು ಚೆನ್ನಾಗಿತ್ತು ಬೀಚು. ನಾನು ಇವತ್ತು ಸನ್ರೈಸು ಬೆಸಂತ್ ಬೀಚಲ್ಲಿ ಹೋಗಿ ನೋಡ್ಕೊಂಬರೋಣ ಮಾರ್ನಿಂಗ್ ನೋಡ್ಕೊಂಬಂದು. ಆಲ್ಮೋಸ್ಟು ಇವತ್ತಾದರೆ ಕ್ಯಾಮ್ರಾ ಪರ್ಚೇಸ್ ಮಾಡ್ತೀನಿ, ಇಲ್ಲ ಅಂದರೆ ಡೈರೆಕ್ಟು ಪಾಂಡಿಚೇರಿಗೆ ಇವತ್ತು ಮಾರ್ನಿಂಗಿಂದ ಬಿಡೋಷ್ಟು. ಬನ್ನಿ. ಮಾರ್ನಿಂಗು ಈ ಥರ ಖಾಲಿ ರೋಡಲ್ಲಿ ಹೋಗೋದು ಒಂಥರ ಖುಷಿ. ಅದು ಏನಂತೀರಿ, ಬೀಚ್ ಸೈಡು ಅದೆಲ್ಲ ರೈಡ್ ಮಾಡುವಾಗ ತುಂಬ ಚೆನ್ನಾಗಿತ್ತು ನೋಡಿ. ಇದು ಬಂದು ಲಾಂಗೆಸ್ಟ್ ರೈಟ್ ಸೈಡಲ್ಲಿ ಮ್ಯಾಪಲ್ಲಿ ನೋಡಿ, ನೀರು ಕೆಳಗಡೆ. ನಾನು ತೋರ್ಸೋಕ್ಕಾಗಲ್ಲ ಯಾಕಂದರೆ ಬಾಡಿ ಕ್ಯಾಮ್ ಹಾಕ್ಕೊಂಡಿದ್ದೀನಿ. ನಿನ್ನೆ ಮೆರೀನಾ ಮುಗೀತು, ಇವಾಗ ಬೆಸಂತ್ ಬೀಚ್ ಹೋಗ್ತಾ ಇರೋದು. ಬೆಸಂತ್ ಬೀಚ್ಗೆ ಹೋಗೋವಾಗ ಸ್ಪೆಷಲಿ ನೋಡಿ, ಇದನ್ನು ಇದು ಮಾಡಿದೆ. ಸೇಮ್ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಮರಗಳು ಇದೆ, ಸುಮಾರು ಇಲ್ಲಾಂದ್ರೂ ಒಂದು 2-3 ಕಿಲೋಮೀಟ್ರು ಇದೇ ಥರ ಮರ. ತುಂಬ ಚೆನ್ನಾಗಿದೆ ವಾಕಿಂಗು ಜಾಗಿಂಗ್ ಹೋಗೋಕ್ಕೆ. ಸಪ್ರೇಟು ಫುಟ್ಪಾತಲ್ಲಿ ಜಾಗ ಚೆನ್ನಾಗಿದೆ, ಕಂಟಿನ್ಯೂಸು ಮರಗಳೇ. ಈ ಥರ ಇದ್ದರೆ ಸ್ವಲ್ಪ ಕೂಲಾಗಿ ಚೆನ್ನಾಗಿರುತ್ತೆ ಈ ಪ್ಲೇಸೆಲ್ಲ. ಎಷ್ಟೇ ಬಿಸಿಲು ಹೊಡೆದ್ರೂ ಏನು ತೊಂದರೆ ಆಗೋಲ್ಲ ನೋಡಿ. ಎಲ್ಲ ಸೈಕ್ಲಿಂಗು ಈ ರೋಡಲ್ಲಿ ಓಡಿಸೋವಾಗ ಅಷ್ಟು ಖುಷಿ ಇತ್ತು. ಮರಗಳು ಇದರಲ್ಲಿ 2 ಕಡೆ ಮರ, ಸ್ವಲ್ಪ ಪ್ರೈವೇಟು ಇದೆ, ಸ್ವಲ್ಪ ಗೌರ್ಮೆಂಟ್ದು ಇದೆ. ಬಟ್ ಮರಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಮಿಲಿಟ್ರಿ ಕ್ವಾರ್ಟರ್ಸ್ಗಳು ಎಲ್ಲ ಜಾಸ್ತಿ ಇದೆ. ನಾನು ಹೋಗೋಷ್ಟಕ್ಕೆ ಸನ್ರೈಸ್ ಇರುತ್ತೋ ಇಲ್ಲ ಕೂಡ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ 5:45 ಎದ್ದೇಳಿದ್ರೂ ಇಲ್ಲಿ ಬರೋಕ್ಕಾಗಲಿಲ್ಲ ಟೈಮ್ಗೆ. 7 ಕಿಲೋಮೀಟ್ರು, ಅದರಿಂದ 6:30 ಆ ಥರ ಆಗೋಯ್ತು. 6 ಗಂಟೆ ಒಳಗಡೆ ಬಂದರೆ ನಾವು ಸನ್ರೈಸ್ ನೋಡ್ಬೋದು. ನಾನು ಬಿಟ್ಟಿದ್ದೆ 5:45ಗೆ. ಇದೇ ಥರ MG ರೋಡು, ನಮ್ಮ ಬೊಮ್ಮನಹಳ್ಳಿಯಿಂದ MG ರೋಡ್ ಹೋಗೋವಾಗೆಲ್ಲ ಈ ಥರ ಮರಗಳು ಇತ್ತು. ಅದೆಲ್ಲ ಇವಾಗೆಲ್ಲ ಒಂದು ಮರನೂ ಕಾಣಿಸ್ತಿಲ್ಲ ಬೆಂಗಳೂರಲ್ಲಿ. ಎಷ್ಟೋ ಕಡೆ ಡೆವಲಪ್ಮೆಂಟನ್ನು ಹೆಸರೆಲ್ಲ ಕರೆದಾಕ್ಬಿಟ್ಟು. ತುಂಬ ಚೆನ್ನಾಗಿತ್ತು ಬೆಂಗಳೂರು ಒಂದು ಟೈಮಲ್ಲಿ, ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ. ಇವಾಗೆಲ್ಲ ಬಿಸಿಲು ಬಂದರೆ ತುಂಬ ಹೀಟ್ ಆಗುತ್ತೆ. ಬೀಚಲ್ಲಿ ಮಕ್ಕಳು ಎಲ್ಲ ಟ್ರೈನಿಂಗ್ ಥರ, ಅದೊಂಥರ ಟ್ರೆಡಿಷನ್, ಇದು ಓಲ್ಡ್ ಟ್ರೆಡಿಷನ್. ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಏನೋ ಅಂತಾರೆ ಅದನ್ನು, ಕಲರಿನೋ ಏನೋ ಅಂತಾರೆ. ಬೀಚಲ್ಲೆಲ್ಲ ಇದೊಂದು ಅಡ್ವಾಂಟೇಜು. ಮಾರ್ನಿಂಗ್ ಬಂದರೆ ಎಕ್ಸಸೈಸ್ ಜೊತೆಗೆ ಅದೆಲ್ಲ ಮಾಡ್ಬೋದು. ಅಷ್ಟಕ್ಕೆ ಬೆಳಗ್ಗೆನೇ ಆಗೋಯ್ತು. ಸನ್ರೈಸ್ ಮೇಲೆ ಬಂದಿದೆ ಆಲ್ರೆಡಿ. ಇದೊಂದು ಸೆಂಟ್ರಲ್ ಚೆನ್ನಾಗಿ ಹಾಕಿದ್ದಾರೆ. ಮಾರ್ನಿಂಗ್ ಇಲ್ಲಿ ಬರೋದೇ ಒಳ್ಳೆ ವೈಬು, ಎಷ್ಟು ಪೀಸ್ಫುಲ್ಲಾಗಿ. ಅಲೆ ಸೌಂಡ್ ಮಾತ್ರ ಇಲ್ಲಿ ಗಂಟ ಕೇಳಿಸ್ತಿದೆ, ತುಂಬ ಚೆನ್ನಾಗಿದೆ. ಬ್ರಿಟಿಷರ ಕಾಲದಲ್ಲಿ ಅವಾಗ ಬಂದಿದ್ದಕ್ಕೆ ಚರ್ಚ್ಗಳು ಜಾಸ್ತಿ. ಮಾರ್ನಿಂಗ್
ವಿತ್ ಬೆಸೆಂಟ್ ಬೀಚ್. ಮಾರ್ನಿಂಗ್ ಎಲ್ಲ ಚೆನ್ನಾಗೇ ಇರುತ್ತೆ. ನಾನು ಆ ಕಡೆ ಹೋಗ್ಬೇಕಾಯ್ತು. ಓಕೆ ಗಾಡಿ ಎಲ್ಲಿ ನಿಲ್ಸ್ಬೇಕು, ಹೋಗ್ಬೋದಾ? ಇದು ಶೂಟ್ ಮಾಡ್ತಾ ಅಂತಾರಪ್ಪ, ನಮಗೆಲ್ಲ ಮದುವೆ ಆಗಿರೋದಾಗಲ್ಲ, ಪ್ರೆಗ್ನೆನ್ಸಿ ಆದರೆ ಅದೊಂದು ಫೋಟೋ ಶೂಟ್ ಮಾಡುತ್ತೆ. ಸೌಂಡ್ ಕ್ಲಿಯರ್ ಆಗಿರುತ್ತೆ ಗೊತ್ತಿಲ್ಲ. ಮಾರ್ನಿಂಗ್ 5:30 ಬಂದುಬಿಟ್ರೆ 1 ಅವರ್ ಆ ಸ್ವರ್ಗದಲ್ಲಿ ನಾವು ಪ್ರಾಬ್ಲಮ್ಸ್ ಎಲ್ಲ ಕಳಿಯೋಂಗಿರುತ್ತೆ. ನೆನ್ನೆ ನಂಗೆ ಅಷ್ಟು ಸ್ಟ್ರೆಸ್ ಇತ್ತು, ಕೆಲಸನೂ ಆಗಿಲ್ವಲ್ಲ, ವೇಸ್ಟ್ ಆಗುತ್ತಲ್ಲ ಅಂತ ಮಾರ್ನಿಂಗ್ ಅಂದ್ಕೊಂಡೆ. ಯಾವಾಗಲೂ ಮೆರಿನಾ ಬೀಚಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು, ನೆನ್ನೆ ಚೆನ್ನಾಗಿತ್ತಲ್ಲ ಮೆರಿನಾ ಬೀಚಿಗೆ ನೋಡೋಣ ಅಂತ. ಬಟ್ ಬೆಸೆಂಟು ಸನ್ರೈಸ್ ಅಂತ ಹೇಳೋದು, ನಾನು ಸ್ವಲ್ಪ ಒಂದು 1/2 ಅವರ್ ಲೇಟ್ ಆದೆ. ಆದ್ರೂ ಕ್ಲೌಡಿಯಾಗಿತ್ತು, ಏನು ಅಷ್ಟೊಂದು ಇಲ್ಲ. ಬಟ್ ಸನ್ರೈಸ್ ನೋಡೋಕೆ ಸೂಪರ್ ಆಗಿದೆ ಬೆಸೆಂಟ್ ಬೀಚು. ಮೆರಿನಾ ಬೀಚಲ್ಲಿ ಏನಂದರೆ ತುಂಬ ಜನ ಗೊತ್ತು. ಬೆಸೆಂಟ್ ಬೀಚ್ ಬಂದುಬಿಟ್ಟು ಏನಂದರೆ ಅಫಿಷಿಯಲ್ ಸ್ವಲ್ಪ ಜಾಸ್ತಿ. ನಾಯಿಗಳು ಏನೇ ನಾಯಿ ನೋಡ್ಕೊಂಡು ನಾಯ್ಕೊಂಡು ಹೋಗ್ತಾರೆ. ಬೀಚ್ ಬಿಟ್ಟರೆ ಯಾರು ಇಲ್ಲಿ ಬೆಂಗಳೂರಲ್ಲೂ ಬೆಂಗಳೂರು ಥರ SP ರೋಡ್ ಥರ ಇಲ್ಲೂ ಒಂದು ಇದು ರಿಚಿ ಸ್ಟ್ರೀಟ್ ಅಂತ ಇದೆ. ಅಲ್ಲಿ ಹೋಗಿ ಇವತ್ತು ಟೈಮ್ ಇದ್ದರೆ ಹೋಗೋಷ್ಟಕ್ಕೆ ಹೋಗಿ ಒಂದಿದು ವಿಸಿಟ್ ಮಾಡ್ತೀನಿ. ಸಿಕ್ಕಿದ್ರೆ ತೊಗೊತೀನಿ ಯಾವುದಾದ್ರು ಕಮ್ಮಿ ರೇಟಲ್ಲಿ. ಇಲ್ಲ ಸೆಕೆಂಡ್ ಸಿಕ್ಕಿದ್ರು ಓಕೆನೆ, ಯೂಸಡು ಯಾವ್ದಾದ್ರು ಇದು ಮಾಡಿಕೊಂಡು ಇವತ್ತು ಆದಷ್ಟು ಬಿಡಬೇಕು. ನನಗೆ ಬಿಡೋಕ್ಕೆ ಮನಸ್ಸಿಲ್ಲ ಬೀಚಲ್ಲಿ. ಬೀಚ್ ಒಂದೇ ತುಂಬ ಇಷ್ಟ ಆಯಿತು. ಫುಡ್ಡು ಓಕೆ, ನೆನ್ನೆ ಕೊಟ್ಟು ಟ್ರೈ ಮಾಡಿದೆ. ಅಪ್ತು ಆಮೇಲೆ ಬೇಜು ಮೊಯಿಂಗ ಅನ್ನೋದು ಟ್ರೈ ಮಾಡಿಲ್ಲ. ಆಮೇಲೆ ಎಗ್ಗಲ್ಲಿ ಮಸಾಲ ಹಾಕಿ ಕೊಡ್ತಾರೆ. ಏನು ಬೇಸ್ ಅಂದ್ರಲ್ಲಿ ಉಪ್ಪು, ಹುಳಿ, ಖಾರ, ಹುಳಿ ಎಲ್ಲದರಲ್ಲೂ ಮಿಕ್ಸ್ ಮಾಡ್ತಾರೆ. ಫ್ರೈಡ್ ಆನಿಯನ್ನು ಆ ಥರ. ಬಾಳೆ ಸೂಪ್ ಅಂತ ಕೊಟ್ಟರು. ಬಟ್ ಇದು ಬಂದ್ಬಿಟ್ಟು ಪಾನಿಪುರಿ ಮಸಾಲ ಇದೆ ಅಲ್ಲ, ಅದ್ರ ಥರನೇ ಇದೆ. ಎಲ್ಲೋ ಇದ್ರು ಸೂಪರ್ ಯಾರ ನೋಡ್ಕೊಂಡು ಓಕೆ. ಬೆಸೆಂಟ್ ಬೀಚ್ ಮುಗಿಸ್ಕೊಂಡು ಇವಾಗ ಮಾರ್ನಿಂಗ್ ಹಂಗೆ ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಈ ಕ್ಯಾಮ್ರಾ ತೊಗೊಬೇಕು. ಆ್ಯಕ್ಚುಲಿ ರಿಚಿ ಸ್ಟ್ರೀಟ್ ಅಂತ ಹೇಳೋದ್ನಲ್ಲ, ಅಲ್ಲೇ ಹೋಗಿ ಕ್ಯಾಮ್ರಾ ನೋಡಬೇಕು. ಲೆಫ್ಟ್ ಸೈಡೆಲ್ಲ ಎಲ್ಲಿ ನೋಡಿದ್ರೆ ಚರ್ಚ್ ಚೆನ್ನಾಗಿದೆ. ಹೋಗ್ಬಿಟ್ಟು ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ತಾರೋದು ಬಂದುಬಿಟ್ಟು DJ ಆ್ಯಕ್ಷನ್ 4 ಬಂಡಲ್. ಆ್ಯಕ್ಷನ್ DJ ಯಾಕಂದರೆ ಆಲ್ರೆಡಿ ನನ್ನ ಹತ್ರ DJ ಮೈಕ್ ಇದೆ. ಅರ್ಜೆಂಟಲ್ಲಿ ತೊಗೊಂಡ್ಬಿಟ್ಟೆ ನಾನು, ತುಂಬ ಬಜೆಟ್ ಪ್ರಾಬ್ಲಮ್ ಇದ್ದರೆ ತೊಗೊಂಡ್ಬಿಟ್ಟೆ ನಾನು. ಆ್ಯಕ್ಚುಲಿ ಇದಕ್ಕೆಲ್ಲ ಕನೆಕ್ಟ್ ಆಗುತ್ತೆ ಅಂದ್ಕೊಂಡೆ, X5 ಎಲ್ಲ. ಬಟ್ X5 ಕನೆಕ್ಟ್ ಆಯಿತು, ಇನ್ನೊಂದಕ್ಕೆ Go3ಗೆ ಕನೆಕ್ಟ್ ಆಗಿಲ್ಲ. ಇವಾಗ ಹೋಗ್ಬಿಟ್ಟು ಕ್ಯಾಮ್ರಾ ತೊಗೊಂಡು ಒಂದು ವೀಡಿಯೋ ಹಾಕ್ತೀನಿ. ಆ್ಯಕ್ಚುಲಿ ನೋಡಿ, ಇದೆಲ್ಲ ಬಂದುಬಿಟ್ಟು ಚೆನ್ನೈ ಸೆಂಟ್ರಲ್, ಅದು ಮೇನ್ ಸೆಂಟ್ರಲ್. ಇದರಲ್ಲಿ ನೋಡೋದು ಎಷ್ಟು ಚೆನ್ನಾಗಿದೆ ಅದು ನೋಡೋದಕ್ಕೆ. ವೆಬ್ಸೈಟ್ ಇರೋದು ಟರ್ಮಿನಲ್ಲು. ಈ BBMPನೇ ಸಖತ್ ದೊಡ್ಡದಾಗಿದೆ. ಸಿಟಿ ಮಾರ್ಕೆಟಲ್ಲಿ ಇದೆಯಲ್ಲ
கேமரா 64 GB கிட்ட வர மெமரி கார்டு கார்டில் போட் பண்ணுங்க எவ்வளோ ஹவர் எவ்வளோ ஹவர் 64 இருக்கு ஆல்ரெடி. இல்லை வேண்டாம், இது ஒரு மெயினாக அந்த ஹவர் மாத்திரம் செக் பண்ணிட்டா எனக்கு ஈஸியாக இருக்கும். இந்த பேட்டரி செல்ஸர் ரெண்டு செக் பண்ணுமா? ಇಲ್ಲ ಅದು இருக்கும். ಫೈನಲ್ ಆಗಿ DJ5 ಈಸ್ಕೊಂಡಾಯಿತು. ಕವರಲ್ಲಿದೆ, ಇಲ್ಲೇ ಕಾಂಪ್ಲೆಕ್ಸು ಎಲ್ಲೆಲ್ಲ ಹುಡುಕಿ ಅಷ್ಟೇ ವೇಟ್ ಮಾಡಿ ಆಯಿತು. ಈ ರೂಮ್ಗೆ ಹೋಗ್ಬಿಟ್ಟು ಪಾಂಡಿಚೇರಿಗೆ ರೆಡಿಯಾಗಿ ಹೋಗೋಣ. ಫೈನಲಿ ರೂಮಿಗೆ ಬಂದಾಯಿತು. ಚೆನ್ನೈ ಬಿಡುವಂಥ ಟೈಮು 2 ದಿನ ಹುಡುಕಾದ್ಮೇಲೆ ನನಗೆ ಆನ್ಲೈನ್ ಪ್ರೈಸ್ಗೆ DJI 5 Pro ಆ್ಯಕ್ಷನ್ ಬಂಡಲ್ ಸಿಕ್ಕಿದೆ. ಇದು ತಗೊಳ್ಳೋ ಕಾರಣ ಏನಪ್ಪ ಅಂದರೆ ಗೋಪ್ರೋದಲ್ಲಿ ಆಡಿಯೋ ಬರ್ತಾಯಿಲ್ಲ. ಸೊ ಹಾಗಾಗಿ ಅಂದರೆ ನಾನೇನು ಮಾತಾಡೋದು, ಅದು ನನಗೆ ಎಡಿಟ್ ಮಾಡೋಕ್ಕಲ್ಲ, ತುಂಬ ಕಷ್ಟ. ಅಷ್ಟು ಬರಲ್ಲ ಎಡಿಟಿಂಗು. ಮಾತಾಡೋದು ಕೂಡ ಏನೋ ಅಪ್ರಾಕ್ಸಿಮೇಟ್ಲಿ ಹಂಗೆ ಹಿಂಗೆ ಇರ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ತಾನೇ, ಹೋಗ್ತಾ ಇಂಪ್ರೂವ್ ಮಾಡ್ಕೊತೀನಿ. ಈ ಕ್ಯಾಮ್ರಾ ಇತ್ತು ಅಂದರೆ ಕ್ಯಾಮ್ರಾ ಹತ್ತಾದರೂ ಅಟ್ಲೀಸ್ಟ್ ಮಾತಾಡ್ಬೋದು. ನಾನೇನು ಮಾತಾಡ್ತಾಯಿದ್ದೀನಿ ಟ್ರಾವೆಲಿಂಗಲ್ಲಿ ಏನಾದರೂ ಇದ್ದರೆ ಅದು ವೀಡಿಯೋದಲ್ಲಿ ತುಂಬ ಎಡಿಟ್ ಮಾಡೋ ಕೆಲಸ ಇರೋಲ್ಲ, ಡೈರೆಕ್ಟಾಗಿ ಹಂಗೆ ಎತ್ತಾಗ್ತಾ ಇರ್ತೀನಿ. ಇವಾಗ ಇಲ್ಲಿಂದ ಪಾಂಡಿಚೇರಿ ಬಿಡ್ತೀನಿ. ಟೈಮು ಆಲ್ರೆಡಿ 1 ಗಂಟೆ ಮೇಲೆ ಆಗೋಯಿತು. 1 ಗಂಟೆ ಮೇಲಾಯಿತು. ಪಾಂಡಿಚೇರಿ ಹೋಗಿ ರೀಚ್ ಆಗಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಫೈನಲಿ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚೆನ್ನೈ ಬಿಡ್ತಾಯಿದ್ದೀನಿ. ಇನ್ಮೇಲೆ ಆಡಿಯೋ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮ್ಯಾಪ್ ಓಪನ್ ಮಾಡಬೇಕು, ಇದನ್ನು ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಇದಿಷ್ಟೇ ಚೆನ್ನಾಗಿತ್ತು ಸ್ಟೇ. ಇಲ್ಲಿ ವೈಫೈ ಫ್ರೀ ವೈಫೈವು ಎಲ್ಲ ಕೊಡ್ತಾರೆ. ಆಲ್ಕೋಹಾಲ್ ಏನಿಲ್ಲ, ಸೇಮ್ ಫ್ಯಾಮಿಲಿ ರೂಮ್ ಇದ್ದಂಗೆ. ಪಾರ್ಕಿಂಗ್ ಒಂದು ಇಲ್ಲಿ ಮುಂದೆ ಹಾಕ್ಕೋಬೋದು ನೋಡಿ. ಇದು ಎಲ್ಲಂದರೆ ರೈಲ್ವೆ ಸ್ಟೇಷನ್ ಪಾರ್ಸಲ್ ಆಫೀಸು ಆಪೋಸಿಟ್ಟು, ನಿಯರ್ ರೈಲ್ವೆ ಸ್ಟೇಷನ್. ಇಲ್ಲಿ ಏನಕ್ಕೆ ರೂಮ್ ಮಾಡಿದ್ದೆ ಅಂದರೆ ಆ್ಯಕ್ಚುಲಿ ಇದೆಲ್ಲ ಮೆರೀನಾ ಸಿಟಿ ಎಲ್ಲದಕ್ಕೂ ಹತ್ರ ಇತ್ತು. ಅಂದರೆ ಒಂದು ಬೆಸಂತ್ ಬೀಚ್ ಒಂದು ಸ್ವಲ್ಪ ದೂರ ಇತ್ತು. ಇನ್ನು ಮಿಕ್ಕಿದ್ದೆಲ್ಲ ಅದು ಏನು 7 ಕಿಲೋಮೀಟರ್ಸ್ ಅಷ್ಟೇ. ಇನ್ನೆಲ್ಲನೂ ಹತ್ತತ್ರನೇ ಇತ್ತು. ಅದರಿಂದ ಇಲ್ಲಿ ರೂಮ್ ಮಾಡಿದೆ. ರೇಟಿಂಗು ಚೆನ್ನಾಗಿತ್ತು. ನಾನು ಕೂಡ 5 ಒಂದು 4.5 ಕೊಡ್ಬೋದು 5ಗೆ. ಮಾಮೂಲಿ ಮೆರೀನಾ ರೂಟ್ ಅನಿಸುತ್ತೆ, ನೋಡೋಣ. ಪರ್ಸು, ಕಾರ್ಡು, ಮೇನ್ ನಾನು ಮನೆಯಲ್ಲಿ ಇದ್ದಿದ್ದು ಬಿಡೋದೇ ಅದು. ಪರ್ಸು, ಮೊಬೈಲು, ಕಾರ್ಡು. ಆಮೇಲೆ ನಮ್ಮ ಹತ್ರ ಇವಾಗ ಟೋಟಲ್ 3 ಕ್ಯಾಮ್ರಾ ಮೇಯ್ನಾಗಿ ನೋಡ್ಕೊಬೇಕಾಗಿರೋ ಕ್ಯಾಮ್ರಾಗಳು. ನೆಕ್ಸ್ಟೆಲ್ಲ ವೀಡಿಯೋ ಮಸ್ತಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನಿನ್ನೆ ಚೆನ್ನೈ ಬಂದಾಗಲಿ ಕ್ಯಾಮ್ರಾ ಸಿಕ್ಕಿದರೆ ಇನ್ನೂ ಎಕ್ಸ್ಪ್ಲೋರ್ ಮಾಡಿ ಹೇಳ್ತಾಯಿದ್ದೆ ನಿಮಗೆ. ಏನಕ್ಕಪ್ಪ ಚೆನ್ನೈ ಎಲ್ಲ ಕೇಳ್ತಾರೆ, ಫ್ರೆಂಡ್ಸ್ ಎಲ್ಲ ಕೇಳೋದು, ಏನು ಚೆನ್ನೈಯಲ್ಲಿ ಏನಿದೆ ಅಂತ. ಚೆನ್ನೈಯಲ್ಲಿ ಒಂದಂದರೆ ನಮ್ಮ ಸೇಮ್ ನಮ್ಮ ಬೆಂಗಳೂರು ಹಿಂಗಿದೆಯೋ ಆ ಥರ. ಬಟ್ ಏನಂದರೆ ಆವಾಗ ಬ್ರಿಟಿಷರ ಕಾಲದಲ್ಲಿ ಇದನ್ನು ಮೇಯ್ನ ಹೋಟೆಲೆಲ್ಲ ಯೂಸ್ ಮಾಡ್ತಾಯಿದ್ರಲ್ಲ ಬೋಟ್ ಬರೋಕ್ಕೆ. ಆವಾಗ ಫಸ್ಟು ಇಂಪ್ರೂವ್ ಮಾಡಿದ್ದು ಬಿಲ್ಡಿಂಗ್ಸ್ ಆಗಲಿ, ಒಂದು ರೈಲ್ವೆ ಸ್ಟೇಷನ್ ಆಗಲಿ,
ಎಲ್ಲ ಇಲ್ಲಿ ಆವಾಗಲೇ ಮಾಡಿದ್ರು ಬ್ರಿಟಿಷ್ ಕಾಲದಲ್ಲಿ. ಆವಾಗ ಅದು ನೋಡೋ ಥರ ಬಿಲ್ಡಿಂಗ್ಗಳು ಜಾಸ್ತಿ ಇತ್ತು. ತುಂಬ ಬಿಲ್ಡಿಂಗ್ ನೋಡ್ಬೋದು ಇಲ್ಲಿ ಬಂದರೆ ರೀಸೆಂಟು. ಇಲ್ಲಿ ತಿರುಗಿ ಓಲ್ಡ್ ಬಿಲ್ಡಿಂಗ್ಸು, ಮೆಟ್ರೋ, ಪ್ಯಾಸೆಂಜರ್ ಹಳೆ ಮೆಟ್ರೋ ನೋಡಿ, ಇದು ಸೆಂಟ್ರಲ್ಲು. ಗಡಿಯಾರ ನೋಡಿ ಇನ್ನೂ ವರ್ಕ್ ಆಗ್ತಾಯಿದೆ ನೋಡಿ. ಯಾವಾಗ 900 ಕೂಡ ಇಲ್ಲ, 1800 ಚಿಲ್ಲರೆದಲ್ಲೇ ಬ್ರಿಟಿಷರು ಕಟ್ಟಿರ್ಬೋದು. ಇದೆಲ್ಲ 800ಗಳಲ್ಲಿ ಕಟ್ಟಿದ್ದು. ಇವಾಗಲೂ ಅಷ್ಟು ಡಿಸೈನ್ ಆಗಿ ಅಷ್ಟು ಇನ್ನೂ ಹಂಗೆ ಇದೆ. ಇದು ಹಾಸ್ಪಿಟಲ್ ಥರನೇ ಕಾಣಿಸಲ್ಲ ನೋಡಿ, ಏನೋ ಪ್ಯಾಲೇಸ್ ಥರ ಕಟ್ಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ಅರಸು ಏನೋ ಅಂತ ಹಾಕಿದ್ದಾರೆ. ನಾನು ಸ್ವಲ್ಪ ಓದಕ್ಕೆ ಬರುತ್ತೆ ಅಷ್ಟೇ ತಮಿಳು. ನಮಗೆ ಕನ್ನಡ ಅಂದರೆ ಬರುತ್ತೆ, ತಮಿಳು ಮಾತಾಡೋಕ್ಕೆ ಬರುತ್ತೆ, ಓದೋಕ್ಕೆ ಅಷ್ಟೊಂದು ಬರಲ್ಲ. ಕಲ್ತಿದ್ದು ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಿ. ಆ್ಯಕ್ಚುಲಿ ಮೈಕ್ ಒಬ್ಬರು ತೊಗೊಂಡಿದ್ದ ಕಾರಣನೇ ಇದು. ಮಾತಾಡ್ಕೊಂಡು ಹೋದರೆ ಬೇಜಾರಾಗಲ್ಲ. ಒಬ್ಬನೇ ಹೋಗ್ತಾಯಿದ್ದೀನಿ ಅಂತ ನಿನ್ನೆ ಚೆನ್ನೈ ಎಲ್ಲ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ರೂಮಲ್ಲಿ ಒಬ್ಬನೇ ಮಾತಾಡೋಕ್ಕೆ ಯಾರು ಇಲ್ಲ ಅಂತಾರೆ. ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ತಾಯಿದ್ದೆ, ಯಾರಾದರೂ ಬರೋತಾನೆ ಇಲ್ಲೋ, ಬಂದರೆ ಚೆನ್ನಾಗಿದ್ದಿರೋದು ಅಂತ. ಲಾಕ್ ಮಾಡ್ಕೊಬಿಡೋಣ, ವಿಂಡ್ ನಾಯ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲೇನಂದರೆ ತುಂಬ ಟ್ರಾಫಿಕ್ ಮೇಂಟೈನ್ ಮಾಡಲ್ಲ, ರೂಲ್ಸು ಭಯನೇ ಇಲ್ಲ. ನಾನೇ ಎಷ್ಟು ದಾಟ್ಬಿಟ್ಟಿದ್ದೀನೋ ನೋಡಿ. ಇದು ಕೋರ್ಟು ಲೆಫ್ಟಲ್ಲಿ, ಅದೇ ಬಿಲ್ಡಿಂಗ್ ಅಂತ ಏನು ಗೊತ್ತಿಲ್ಲ. ಕೋರ್ಟು ತುಂಬ ದೊಡ್ಡದಿದೆ. ಅವಾಗೆಲ್ಲ ಬಿಲ್ಡಿಂಗ್ ನೋಡಿ ಹೆಂಗೆ ಕಟ್ಟಿದ್ದಾರೆ, ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಅದೇ ಚೆನ್ನೈಯಲ್ಲಿ ವಿಶೇಷ ನೋಡೋಕ್ಕಂದರೆ ಹಳೆ ಬಿಲ್ಡಿಂಗ್ಗಳು, ದೊಡ್ಡ ಬಿಲ್ಡಿಂಗ್ಗಳು ನೋಡಿ. ಇದೆಲ್ಲ ಯೂಸೇ ಇಲ್ಲ, ಕ್ವಾರ್ಟರ್ಸ್ ಥರ ಏನೋ ಕಟ್ಬಿಟ್ಟಿದ್ದಾರೆ. ಇನ್ನೊಂದೇನೆಂದರೆ ಆರ್ಮಿದು ಹೆಡ್ ಕ್ವಾರ್ಟರ್ಸ್ ಇಲ್ಲಿದೆ, ಸೌತ್ ದಕ್ಷಿಣ ಅಂತ ಏನೋ ಇದೆ. ಅಲ್ಲಿ ಬಂದುಬಿಟ್ಟು ಅದಕ್ಕೆ ಈ ಮೆರಿನೆಲ್ಲ ಅಷ್ಟು ನೀಟಾಗಿದೆ. ಈ ಸೈಡು ನಾರ್ತ್ ಚೆನ್ನೈಗಿನ್ನ ಸೌತ್ ಚೆನ್ನೈ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮೆರಿನಾ ಬೀಚು 2 ಕಿಲೋಮೀಟರ್ಸ್ ಇಲ್ಲಿಂದ. ಇಲ್ಲಿರೋ ಏಟಿಗೆ ನಾನು ಜಾಕೆಟ್ ಹಾಕಿರೋದಕ್ಕೆ ಅದನ್ನು ತೆಗೆದುಬಿಡ್ಬೇಕಾಯ್ತು ಆ್ಯಕ್ಚುಲಿ. ಲೈನರು ಏನದು ವಿಂಟರ್ ಲೈನರ್ ತೆಗೆದುಬಿಡ್ಬೇಕು. ಈ ಈಟಿಗೆಲ್ಲ ತಡಿಯೋಕ್ಕಾಗಲ್ಲ. ಅದರು ಮೋಸ್ಟ್ಲಿ ಚೆನ್ನೈಯಿಂದ ಬಿಟ್ಟರೆ ಏನಾದರೂ ಟ್ರಾಫಿಕ್ ಬಿಡಬೇಕು ನೋಡಿ. ಸಿಗ್ನಲ್ ಹಾಕಿದ್ರೂ ರೈಟ್ ತೊಗೊಂಡು ಹೋಗ್ತಾ ಇರೋದೆ. ಪೊಲೀಸ್ಗಳು ಇಲ್ಲಿ ಕಮ್ಮಿ, ಟ್ರಾಫಿಕ್ ಪೊಲೀಸ್ಗಳು ತುಂಬ ಕಡಿಮೆ ಅಷ್ಟೇ. ಸ್ಟ್ರೈಟ್ ರೋಡ್, ತಮಿಳ್ನಾಡು ಲೆಗಸ್ಟಿ ಡೈಮಂಡ್ ಜೂಬ್ಲಿ. ಏನು ಡೈಮಂಡ್ ಜೂಬ್ಲಿ ಗೊತ್ತಿಲ್ಲ. ಮೇರೇನು ಈ ಕಡೆ ಸೌತ್ ಚೆನ್ನೈ ಎಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ ನೋಡಿ. ಫ್ಲೈಓವರ್ಸ್ ಮೇಯ್ನು ಇಲ್ಲಿ, ಅಲ್ಲಲ್ಲಿ ಫ್ಲೈಓವರ್ಸ್. ಇಲ್ಲಿ ವಾಚ್ ಟವರ್ಸು, ತುಂಬ ರೆಡ್ ಕಲರ್ ಬಿಲ್ಡಿಂಗ್ಸೇ ಜಾಸ್ತಿ ಇಲ್ಲಿ ಆವಾಗೆಲ್ಲ ಕಟ್ಟಿದ್ದು ನೋಡಿ. ಈ ಥರ ಫ್ಲೈಓವರ್ಸು, ಬ್ರಿಡ್ಜಸ್ಸು ಜಾಸ್ತಿ ಇದೆ ನೋಡಿ. ಮೆರೀನಾದು ದೊಡ್ಡ ಬಸ್ ಸ್ಟಾಪ್ ಮಾಡಿದ್ದಾರೆ. ಬಸ್ಸಲ್ಲಿ ಯಾರಾದರೂ ಹೊರಂಗಿದ್ರೆ ಇಲ್ಲಿ ಹಿಡಿದ್ಬಿಟ್ಟು ವಾಕಬಲ್ ಡಿಸ್ಟೆನ್ಸು. ಫಸ್ಟು MGR ಸಮಾಧಿ ಸಿಗ್ತಾಯಿತ್ತು, ಇವಾಗ ಇವರು ಕಲ್ಯಾಣ ಸಮಾಧಿ ಅಂತ ಇಟ್ಟಿದ್ದಾರೆ. ಇದು MGR ಸಮಾಧಿ. ಎಲ್ಲ ಪಕ್ಷದವ್ರೆ, TV ಪಕ್ಷದವ್ರು ಬಂದವ್ರೆ. ಓಹ್